ನೀ ಬಾಳ ನಾವಿಕ, ನೀ ನನ್ನ ಪೋಷಕ, ನೀ ನನ್ನ ಸ್ಫೂರ್ತಿದಾಯಕ, ನೀ ಬಾಳ ನಾಯಕ, ನೀ ಬಾಳ ನಾವಿಕ, ನೀ ನನ್ನ ಪೋಷಕ, ನೀ ನನ್ನ ಸ್ಫೂರ್ತಿದಾಯಕ, ನೀ ಬಾಳ ನಾಯಕ. ನೂರಾರು ಜನ ಮಂದಿಗೆ ರೊಟ್ಟಿ ಮೀನನ್ನು ಉಣಬಡಿಸಿದೆ, ರೋಗಿಗಳಿಗೆ ಆರೋಗ್ಯವ ನೀಡುತ್ತಾ ಸಲಹಿದೆ. ಅನುಕಂಪದ ವರಮಳೆ ನೀ, ಕರುಣೆಯ ಕಣ್ಮಣಿ, ಬಾಳ ಬೆಳಕು ನೀ. ಮಾಡ್ತಾ ಇದೆ. ಇವತ್ತೇನು ಅನ್ನ ದಾಸೋಹವನ್ನು ಮಾಡ್ತಾ ಇದೆ, ಬಹಳ ನಿಜಕ್ಕೂ ನೋಡ್ತಿರ್ಬೋದು ಎಷ್ಟು ಸಾವಿರಾರು ಜನ ಬಂದು ಈ ಅನ್ನ ದಾಸೋಹದಲ್ಲಿ ಭಾಗಿಯಾಗಿದ್ದಾರೆ. ಅದನ್ನು ಊಟವನ್ನು ತಗೊಂಡು ಈ ಆಸ್ಪತ್ರೆಯಲ್ಲಿರುವಂಥ ಪೇಷಂಟ್ಸ್ನ ಅಟೆಂಡರ್ಸ್ಗಳು ಇವರಿಗೂ ಕೂಡ ಒಂದು ಒಳ್ಳೆಯ ಪರಿಕಲ್ಪನೆಯನ್ನು ಮಾಡುವ ನಿಟ್ಟಿನಲ್ಲಿ ಎಲ್ಲ ಜನಪ್ರತಿನಿಧಿಗಳು ಪ್ಲ್ಯಾನ್ ಮಾಡಿದ್ದೇವೆ. ಅದಕ್ಕೂ ಕೂಡ ಚೈತನ್ಯ ಸಂಸ್ಥೆ ನಮ್ಮ ಜೊತೆಗೆ ಇರ್ತದೆ ಅಂತೇಳಿ ಈ ಸಮಯದಲ್ಲಿ ಆಶಿಸ್ತಾ ದೇವರು ಅವರಿಗೆ ಒಳ್ಳೆಯದನ್ನು ಮಾಡಲಿ, ಇನ್ನೂ ಹೆಚ್ಚು ಈ ಥರ ಒಳ್ಳೆಯ ಕಾರ್ಯಗಳನ್ನು ಭಗವಂತ ಮಾಡಲಿಕ್ಕೆ ಅವಕಾಶವನ್ನು ಭಗವಂತ ಕಲ್ಪಿಸಲಿ ಅಂಥೇಳಿ ಈ ಸಮಯದಲ್ಲಿ ಹೇಳ್ತಾ ಈ ಮತ್ತೊಮ್ಮೆ ಚೈತನ್ಯ ಮಲ್ಟಿಪರ್ಪಸ್ ಸೊಸೈಟಿಯ ನಡೆಸಿರುವಂಥ ವಂದನೆಗಳು. ನಮ್ಮ ಚೈತನ್ಯ SMS ಸಂಸ್ಥೆಯ ಪರವಾಗಿ ಈ ದಿವಸ ಮೆಗಾನ್ ಆಸ್ಪತ್ರೆಯ ಆವರಣದಲ್ಲಿ ನೂರಾರು ಜನರಿಗೆ ಆಹಾರವನ್ನು ಒದಗಿಸುವಂಥ ಒಂದು ಬಹಳ ಅದ್ಭುತವಾದಂಥ ಪವಿತ್ರವಾದ ಕಾರ್ಯವನ್ನು ಫಾದರ್ ಅವರ ನೇತೃತ್ವದಲ್ಲಿ ಈ ಸಂಸ್ಥೆಯವರು ನಡೆಸಿಕೊಂಡು ಬಂದಿದ್ದಾರೆ. ಇವತ್ತು ನಮಗೂ ಕೂಡ ಇದರಲ್ಲಿ ಭಾಗವಹಿಸಿ ಹಸಿದವರಿಗೆ ಅನ್ನ ನೀಡುವಂಥ ಒಂದು ಅವಕಾಶ ಸಿಕ್ಕು ನಾವು ಕೂಡ ಭಾವುಕರಾಗಿದ್ದೇವೆ. ಎಷ್ಟೊಂದು ಸಹಾಯ ಈ ಜನರಿಗೆ ಈ ಮೂಲಕವಾಗಿ ಆಗ್ತದೆ ಎಂಬುದನ್ನು ಮನಗಣ್ಣುವಾಗ ಇದರಲ್ಲಿ ಎಲ್ಲರೂ ಕೈ ಜೋಡಿಸಿ ನಾವು ನಮ್ಮ ಪ್ರೀತಿಯ ಎಲ್ಲ ಜನರು ಜಾತಿ ಭೇದ ಧರ್ಮ ಭಾಷೆ ಬಣ್ಣ ಯಾವ ವ್ಯತ್ಯಾಸವಿಲ್ಲ. ಇವತ್ತು ನಮ್ಮ ಶಿವಮೊಗ್ಗ ನಗರದ ಚೈತನ್ಯ ಸಂಸ್ಥೆ ಮಾನ್ಯ ಫಾದರ್ ಆಗಿರ್ತಕ್ಕಂಥ ಡಿಸೋಜ ಅವರ ನೇತೃತ್ವದಲ್ಲಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಬಡವರಿಗೆ ಹೊಟ್ಟೆ ಹಸುವನ್ನು ನೀಗಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಪ್ರತಿಯೊಬ್ಬರೂ ನಾಗರಿಕ ಸಮಾಜ ಅವರಿಗೆ ಅಭಿನಂದಿಸಬೇಕು. ಯಾಕೆ ಅಂತೇಳಿದರೆ ನೂರಾರು ಜನ ಇಲ್ಲಿ ಪಾಪ ಹೊಟ್ಟೆ ಹಸುವಿಗೆ ಪ್ಲೇಟ್ ಇಟ್ಕೊಂಡು ನೋಡಿದ್ರೆ ಇವತ್ತು ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಒಂದು 20-30% ಜನ ಊಟಕ್ಕೆ ಇಲ್ಲದಲೇ ಇವತ್ತು ಒದ್ದಾಡ್ತಾ ಇರ್ತಕ್ಕಂಥದ್ದಿದೆ. ಅದನ್ನು ಹೊರತು ಇವತ್ತು ನಮ್ಮ ಚೈತನ್ಯ ಸಂಸ್ಥೆ ಇಂಥ ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ಸರ್ ನಾವು ಹಳ್ಳಿ ಕಡೆಯಿಂದ ಬಂದಿರ್ತೀವಿ, ಬಸ್ ಸಿಗಲ್ಲ, ಬೆಳಗ್ಗೆ ಕೆಲಸ ಮಾಡ್ಕೊಂಡು ಊಟ ಮಾಡಿದ್ರೆ ಬಂದಿರ್ತೀವಿ ಸರ್. ಇಲ್ಲಿ ಆ ಟೆಸ್ಟ್ ಈ ಟೆಸ್ಟ್ ಅಂತ ಸಂಜೆ ತನಕ ಮಾಡ್ತಾರೆ. ದುಡ್ಡಿಲ್ಲ ಅಂದರೆ ಸಲ ಸೋಮವಾರ ಬಂದ ಸರ್ ಉಪವಾಸ ಇದ್ದು ಸಂಜೆ 6 ಗಂಟೆ ತನಕ ಉಪವಾಸ ಇದ್ದು ಹಂಗೆ ಓದ್ತೀವಿ. ಇವತ್ತು ಊಟ ಸಿಕ್ತು ಸರ್. ನಿಮ್ಮ ಸಂಸ್ಥೆ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೆದಿ, ದೇವ್ರು ನಿಮಗೆ ಒಳ್ಳೇದು ಮಾಡಲಿ, ಇನ್ನೂ ನಮ್ಮಂಥ ಬಡವರು ಹೊಟ್ಟೆ ತುಂಬಿಸ್ಲಿ ಸರ್, ತುಂಬಿಸಿ ಅಂತ ಹೇಳ್ತೀವಿ ಸರ್. ಒಳ್ಳೆಯದಾಗಿ ಸರ್. ಚೈತನ್ಯ ಸ್ವಸಹಾಯ ಸಂಘಗಳು ಇವರು ನಡೆಸುತ್ತಿರುವಂಥ ಈ ಅನ್ನದಾಸೋಹ ಕಾರ್ಯಕ್ರಮ ತುಂಬ ಮನಮುಟ್ಟುವಂಥದ್ದು. ಸಾವಿರಾರು ಜನರು ಇಲ್ಲಿ ಊಟ ಮಾಡಿ ದೇವರು ತಮಗೆ ಕೊಟ್ಟಂಥ ಖುಷಿ ಆಹಾರವನ್ನು ಊಟ ಮಾಡುವ ಮೂಲಕ ಅವರು ಶಕ್ತಿಯುತವಾಗಿ ಜೀವಿಸಲು ಈ ಒಂದು ಸಹಕಾರ ಸಂಘಗಳು ಮಾಡುತ್ತಿರುವ ಈ ಕಾರ್ಯ ಬಹಳ ಅಮೂಲ್ಯವಾದದ್ದು. ಸ್ತ್ರೀಯರ ಒಂದು ಒಕ್ಕೂಟ ಅಥವಾ ಅವರ ಒಂದು ಅವರೇ ತಯಾರು ಮಾಡಿದಂಥ ಆಹಾರ ಈಗ ಅನೇಕರು ಸೇವಿಸಿ ಇದರಿಂದ ಅವರಿಗೆ ಒಳ್ಳೆಯ ಆರೋಗ್ಯ ಸಿಗುವಂತೆ ಇವರು ತಾವೇ ಸ್ವತಃ ನಿಂತು ತಯಾರಿಸಿದಂಥ ಈ ಆಹಾರಕ್ಕಾಗಿ ನಾವು ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೇವೆ.
ನಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ ಈ ಸಂಘ ಸಂಸ್ಥೆಗಳ ಮೇಲಿರಲಿ. ಇವರ ಕಾರ್ಯ ಹೀಗೆ ಮುಂದುವರಿದ ಅನೇಕರಿಗೆ ಪ್ರಯೋಜನವಾಗಲಿ ಅಂತ ನಾನು ಆಶಿಸ್ತೇನೆ.